ದುಷ್ಟ ಆಲೋಚನೆಗಳು, ದುರ್ನಡತೆಗಳು ಹಾಗೂ ನಕಾರಾತ್ಮಕ ಭಾವನೆಗಳನ್ನು ಹೊಂದಿರುವವರ ಸ್ನೇಹವನ್ನು ಮಾಡಬೇಡಿ. ಒಂದು ಹನಿ ಹುಳಿ ಪಾತ್ರೆಯಲ್ಲಿನ ಅಷ್ಟು ಹಾಲನ್ನು ಹಾಳು ಮಾಡುವಂತೆ ಒಂದೇ ಒಂದು ದುಷ್ಟ ಹಾಗೂ ನಕಾರಾತ್ಮಕ ಆಲೋಚನೆ ನಿಮ್ಮಲ್ಲಿನ ಸಮಸ್ತ ಶಕ್ತಿಯನ್ನು ವ್ಯರ್ಥ ಮಾಡಿಬಿಡಬಲ್ಲದು. ಆಚಾರ್ಯ ಚಾಣಕ್ಯ. ಸೊ ಇಲ್ಲಿವರೆಗೂ ಕ್ಲಾಸಿಫಿಕೇಶನ್ ಕಲ್ತ್ಕೊಂಡ್ವಿ, ಮತ್ತೆ ಹೇಗೆ ನೇಮ್ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಈಗ ಈ ಅಮೈನ್ ಗ್ರೂಪ್ನ ಹೇಗೆ ಪ್ರಿಪೇರ್ ಮಾಡೋದು, ಲ್ಯಾಬೋರೇಟರಿನಲ್ಲಿ ಹೇಗೆ ಸಿಂಥಸೈಸ್ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಪ್ರಿಪರೇಷನ್ ಆಫ್ ಅಮೈನ್ಸ್. ಸೊ ಮೊದಲನೇ ರಿಯಾಕ್ಷನ್ ಇಸ್ ರಿಡಕ್ಷನ್ ಆಫ್ ನೈಟ್ರೋ ಕಾಂಪೌಂಡ್. ಸೊ ಇಲ್ಲಿ ನೀವು ವರ್ಡ್ ಬೈ ವರ್ಡ್ ಅರ್ಥ ಮಾಡಿಕೊಂಡ್ರೆ ರಿಯಾಕ್ಷನ್ ಬರೀಲಿಕ್ಕೆ ಈಸಿ ಆಗತ್ತೆ. ಮೊದಲು ನಾವು ಈ ರಿಡಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ರಿಡಕ್ಷನ್ ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಎಡಿಷನ್ ಆಫ್ ಹೈಡ್ರೋಜನ್. ಈ ರಿಯಾಕ್ಷನ್ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ನ ನೋಡಿ ನೀವು. ಈ ರಿಯಾಕ್ಟೆಂಟ್ ನಲ್ಲಿ ಆಕ್ಸಿಜನ್ ಇದೆ, ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ. ಪ್ರಾಡಕ್ಟ್ ನಲ್ಲಿ ಆಕ್ಸಿಜನ್ ಬದಲಿಗೆ ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅಂದ್ರೆ ಆಕ್ಸಿಜನ್ ನ ನಾವು ರಿಮೂವ್ ಮಾಡಿ ಹೈಡ್ರೋಜನ್ ನ ಆಡ್ ಮಾಡಿದೀವಿ. ಅದೇ ಇಲ್ಲಿ ಡೆಫಿನಿಷನ್. ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಎಡಿಷನ್ ಆಫ್ ಹೈಡ್ರೋಜನ್ ನಾವು ರಿಡಕ್ಷನ್ ಅಂತ ಕರಿತೀವಿ. ಹಾಗಾಗಿ ಈ ಎಕ್ಸಾಂಪಲ್ಸ್ ನಾವೇನ್ ತಗೊಂಡಿದ್ದೀವೋ ಇದನ್ನ ನಾವು ರಿಡಕ್ಷನ್ ಅಂತ ಕರಿಬಹುದು. ಈ ರಿಡಕ್ಷನ್ ಆಗ್ಲಿಕ್ಕೆ ನಾವು ರೆಡ್ಯೂಸಿಂಗ್ ಏಜೆಂಟ್ಸ್ ನ ಯೂಸ್ ಮಾಡಬೇಕು. ಏನು ಈ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂದ್ರೆ, ದೀಸ್ ಆರ್ ಕೆಮಿಕಲ್ಸ್ ವಿಚ್ ಹೆಲ್ಪ್ಸ್ ಅದರ್ ಮಾಲಿಕ್ಯೂಲ್ ಟು ಅಂಡರ್ಗೋ ರಿಡಕ್ಷನ್. ಅಂದ್ರೆ ಈ ನೈಟ್ರೋ ಗ್ರೂಪ್ ಏನಿದೆ ಇದೀಗ ರೆಡ್ಯೂಸ್ ಆಗಬೇಕು ಅಂದ್ರೆ ಆಕ್ಸಿಜನ್ ನ ರಿಮೂವ್ ಮಾಡಿಕೊಂಡು ಹೈಡ್ರೋಜನ್ ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಈಗ ಯಾರಾದ್ರೂ ಒಬ್ರು ಹೈಡ್ರೋಜನ್ ನ ಕೊಡ್ಬೇಕಲ್ವಾ, ಆ ಕೆಮಿಕಲ್ ಗ್ರೂಪ್ ನ ಯಾವುದು ಹೈಡ್ರೋಜನ್ ನ ಕೊಡುತ್ತೆ ಆ ಕೆಮಿಕಲ್ ಗ್ರೂಪ್ ನ ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಮೊದಲನೇ ಎಕ್ಸಾಂಪಲ್ ನಲ್ಲಿ ಹೈಡ್ರೋಜನ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡ್ತಾ ಇದೆ. ಸೊ ಇದೆಲ್ಲ ನೀವು ಬೇಸಿಕ್ ರಿಯಾಕ್ಷನ್ಸ್ ಕಲ್ತಿರ್ತೀರಾ. ಇದನ್ನ ನಾವು ಹೈಡ್ರೋಜಿನೇಷನ್ ರಿಯಾಕ್ಷನ್ಸ್ ಅಲ್ಲೆಲ್ಲಾನು ಯಾವಾಗಾದ್ರೂ ಹೈಡ್ರೋಜನ್ ನ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಕ್ಯಾಟಲಿಸ್ಟ್ ನ ಯೂಸ್ ಮಾಡ್ತೀವಿ. ಸೊ ಕ್ಯಾಟಲಿಸ್ಟ್ ಅಂದ್ರೆ ಏನು, ವಿಚ್ ವಿಲ್ ಇನ್ಕ್ರೀಸಸ್ ದಿ ರೇಟ್ ಆಫ್ ರಿಯಾಕ್ಷನ್. ಓಕೆ, ಸೊ ಆ ಒಂದು ಉಪಯೋಗಕ್ಕೋಸ್ಕರ ಕೆಟಲಿಸ್ಟ್ ನ ಯೂಸ್ ಮಾಡಬೇಕು. ಇದು ಒಂದು ಪಾಯಿಂಟ್ ಯಾವಾಗೂ ನೆನ್ಪಿಟ್ಕೊಳ್ಳಿ. ಯಾವಾಗಾದ್ರೂ ಹೈಡ್ರೋಜನ್ ನಾವು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡ್ತಾ ಇದೀವಿ ಅಥವಾ ಯಾವುದೇ ಮಾಲಿಕ್ಯೂಲ್ ರಿಡಕ್ಷನ್ ಆಗ್ತಾ ಇದೆ ವೇರ್ ಹೈಡ್ರೋಜನ್ ಇಸ್ ಇನ್ವಾಲ್ವ್ಡ್ ದೇರ್ ಅಂದ್ರೆ ನಾವು ಕೆಟಲಿಸ್ಟ್ ಆಗಿ ಪೆಲ್ಲಾಡಿಯಂ ನ ಯೂಸ್ ಮಾಡ್ಬೋದು ಅಥವಾ ನಿಕ್ಕಲ್ ನ ಯೂಸ್ ಮಾಡ್ಬೋದು ಅಥವಾ ಪ್ಲಾಟಿನಂ. ಸೊ ಈ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಕೂಡ ನೀವು ಇಲ್ಲಿ ಬರಬಹುದು. ಇಲ್ಲಿ ಎಕ್ಸಾಂಪಲ್ ತಗೊಂಡಿರೋದ್ರಲ್ಲಿ ಪೆಲ್ಲಾಡಿಯಂ ಅಂತ ತೋರಿಸಿದ್ದಾರೆ. ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಪೆಲ್ಲಾಡಿಯಂ ನೆನಪು ಬರಲಿಲ್ಲ, ಪ್ಲಾಟಿನಂ ಅಂತ ಬರ್ತಿದೆ ಅಂದ್ರೆ ಎಸ್ ನೀವು ಅದನ್ನು ಕೂಡ ಬರಿಬಹುದು. ಸೊ ಇದು ನೈಟ್ರೋಬೆನ್ಸಿನ್. ನೈಟ್ರೋಬೆನ್ಸಿನ್ ಇಸ್ ಮೇಡ್ ಟು ರಿಯಾಕ್ಟ್ with the hydrogen in presence of the palladium which acts as a catalyst in the ethanol medium. ಅಂದ್ರೆ ನಾವು ಈ ರಿಯಾಕ್ಷನ್ ಏನ್ ಕ್ಯಾರಿ ಔಟ್ ಮಾಡಿರ್ತೀವಲ್ವಾ ಆ ಚೇಂಬರ್ ನಲ್ಲಿ ಎಥೆನಾಲ್ ನ ಸ್ಪ್ರೇ ಮಾಡಿರ್ತಾರೆ. ಸೊ ಆಮೇಲೆ ಈ ಆಕ್ಸಿಜನ್ ನ ತೆಗೆದ್ಬಿಟ್ಟು ಹೈಡ್ರೋಜನ್ ಆಡ್ ಆಗತ್ತೆ. ಸೊ ಅದಕ್ಕೆ ರಿಡಕ್ಷನ್ ಅಂತ ಕರೀತಾರೆ. ನಮ್ಗೆ ಹೈಡ್ರೋಜನ್ ಡೈರೆಕ್ಟ್ ಆಗಿ ಇಲ್ಲ, ಹೈಡ್ರೋಜನ್ ಗ್ಯಾಸ್ ಇಲ್ಲ, ಬಟ್ ಆವಾಗ್ಲೇನೆ ಆ ರಿಯಾಕ್ಷನ್ ಮಾಡ್ಬೇಕಾಗ್ಲೇನೆ ಹೈಡ್ರೋಜನ್ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅದನ್ನ ನಾವು ಇನ್ ಸಿಟು ಪ್ರಿಪರೇಷನ್ ಅಂತ ಕರೀತಾರೆ. ಕೆಲವೊಂದ್ಸಲ ಈ ವರ್ಡ್ಸ್ ನ ನೀವು ಓದಿರ್ತೀರಾ. ಇನ್ ಸಿಟು ಪ್ರಿಪರೇಷನ್ ಅಂದ್ರೆ ರಿಯಾಕ್ಷನ್ ಆಗ್ತಿರ್ಬೇಕಾದ್ಲೇನೆ ನಮ್ಗೆ ಯಾವ್ದಾದ್ರು ಒಂದು ರಿಯೇಜೆಂಟ್ ಬೇಕು ಅಂತಂದ್ರೆ ಆವಾಗ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇನ್ ಸಿಟು ಪ್ರಿಪರೇಷನ್ ಅಂತ ಕರಿತೀವಿ. ಇಲ್ಲಿ ಇದು ಎರಡನೇ ಎಕ್ಸಾಂಪಲ್ ನ ನೀವು ತಗೊಂಡ್ರೆ, ಸೊ ಇದು ಸ್ಟ್ಯಾನಮ್. SN ಅಂದ್ರೆ ಸ್ಟ್ಯಾನಮ್ ಮೆಟಲ್. ಅದು reactive metal, whenever it reacts with the acid, okay, it produces salt and hydrogen gas. ಈ ಎರಡನೇ ಎಕ್ಸಾಂಪಲ್ ಕೂಡ ನಮಗೆ ಹೈಡ್ರೋಜನ್ ಬೇಕಾಗಿರೋದು, ಆದ್ರೆ ಹೈಡ್ರೋಜನ್ ನಾವಿಲ್ಲಿ ಡೈರೆಕ್ಟ್ ಆಗಿ ತಗೊಂಡಿಲ್ಲ, ಇಂಡೈರೆಕ್ಟ್ ಆಗಿ ಹೈಡ್ರೋಜನ್ ನ ಪ್ರಿಪೇರ್ ಮಾಡಿಕೊಂಡು ಆ ಹೈಡ್ರೋಜನ್ ಆಕ್ಸಿಜನ್ ನ ರಿಮೂವ್ ಮಾಡಿ ಅಲ್ಲಿ ಹೋಗಿ ನೈಟ್ರೋಜನ್ ಜೊತೆ ಬಾಂಡ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಮೆಟಲ್ ಪ್ಲಸ್ ಆಸಿಡ್, ನೀವು ಸ್ಟ್ಯಾನಮ್ ಮತ್ತೆ HCl ಆದ್ರೂ ತಗೊಳ್ಬಹುದು ಅಥವಾ ಐರನ್ ಮತ್ತೆ HCl ಆದ್ರೂ ತಗೊಳ್ಬಹುದು. ಸೊ ಇನ್ ಬೋತ್ ದ ಕೇಸಸ್ ಹೈಡ್ರೋಜನ್ ವಿಲ್ ಬಿ synthesized. That hydrogen now acts as a reducing agent and it will remove the oxygen. In turn we get
the aniline, or the other word of aniline is the benzenamine. So this is the first method for preparation of aniline compounds or the aromatic compounds. Let us go to the second method of preparation of amines. This is basically for the aliphatic amines. So ನೀವು aliphatic ಅಂತ ವರ್ಡ್ ಕೇಳಿದ ತಕ್ಷಣನೇ ನೆನಪು ಮಾಡ್ಕೋಬೇಕಾಗಿರೋದು R ಗ್ರೂಪ್ ಅಂದ್ರೆ CH3 or C2H5. ಸೊ ನಾನಿಲ್ಲಿ ಜನರಲ್ ರಿಯಾಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ. ನಿಮಗೆ ಕ್ವೆಶ್ಚನ್ ಡಿಪೆಂಡಿಂಗ್ ಆನ್ ದ ಕ್ವೆಶ್ಚನ್ ನೀವು ಇಲ್ಲಿ R ಗ್ರೂಪ್ ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ಜನರಲ್ ರಿಯಾಕ್ಷನ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಇದು ರಿಯಾಕ್ಷನ್ ಹೆಸರು ಬಂದು ಅಮೋನೋಲೈಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಅಗೇನ್ ಲರ್ನ್ ವರ್ಡ್ ಬೈ ವರ್ಡ್. ಅದು ರಿಯಾಕ್ಷನ್ ಹೆಸರು ಏನ್ ಹೇಳುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಉಳಿದಿದ್ದೆಲ್ಲ ಈಸಿಯಾಗಿ ಬರ್ಕೊಳ್ತಾ ಹೋಗ್ಬೋದು. ಮೊದಲು ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಆಲ್ಕೈಲ್ is the R group. So here we have written R group ಇದೆ. ಹ್ಯಾಲೈಡ್ಸ್ ಅಂದ್ರೆ ಏನು? ಹ್ಯಾಲೈಡ್ಸ್ ಅಂದ್ರೆ ಹ್ಯಾಲೋಜನ್ಸ್, 17th ಗ್ರೂಪ್ ಎಲಿಮೆಂಟ್ಸ್. ಅದನ್ನ ನಾವು X ಅಂತ ರೆಪ್ರೆಸೆಂಟ್ ಮಾಡ್ತೀವಿ. X is equal to ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಅಥವಾ ಅಯೋಡಿನ್ ಆಗಿರ್ಬೋದು. ಯೂಶುವಲಿ ನೀವು ರಿಯಾಕ್ಷನ್ಸ್ ನೋಡಿರ್ಬೋದು, ಎಕ್ಸ್ ಅಂತಂದ್ರೆ ಕ್ಲೋರಿನ್ ಅಥವಾ ಬ್ರೋಮಿನ್ ತಗೊಳ್ತಾರೆ. ಫ್ಲೋರಿನ್ ಮತ್ತೆ ಅಯೋಡಿನ್ ಯೂಶುವಲಿ ನಮಗೆ ಜಾಸ್ತಿ ಕಾಂಪೌಂಡ್ ಸಿಗಲ್ಲ, ಬಿಕಾಸ್ ಫ್ಲೋರಿನ್ ತುಂಬಾ ರಿಯಾಕ್ಟಿವ್ ಎಲಿಮೆಂಟ್. ಹಾಗಾಗಿ ಆ ರಿಯಾಕ್ಷನ್ ನಾವು ಸ್ಟಾಪ್ ಮಾಡಲಿಕ್ಕೆ ಅಥವಾ ಮಾನಿಟರ್ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತ ಫ್ಲೋರಿನ್ ಕಾಂಪೌಂಡ್ಸ್ ಕೂಡ ಯೂಸ್ ಮಾಡಲ್ಲ. ಅಯೋಡಿನ್ ತುಂಬಾ ಲೆಸ್ ರಿಯಾಕ್ಟಿವ್ ಅದು. ಹಾಗಾಗಿ ಇವನ್ ಅಯೋಡಿನ್ ಕಾಂಪೌಂಡ್ಸ್ ಆಲ್ಸೋ ಕಡಿಮೆ. ಆ 4 ಹ್ಯಾಲೋಜನ್ಸ್ ಅಲ್ಲಿ ಕ್ಲೋರಿನ್ ಮತ್ತೆ ಬ್ರೋಮಿನ್ ಸ್ವಲ್ಪ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡೋದ್ರಿಂದ ಈ 2 ಕಾಂಪೌಂಡ್ಸ್ ನಾವು ಯೂಶುವಲಿ ನೋಡ್ತೀವಿ. ಸೊ ನೀವು ಇಲ್ಲಿ ಎಕ್ಸಾಂಪಲ್ ಅಂತ ನೀವು ತಗೊಂಡ್ರೆ ಇದು ಕ್ಲೋರಿನ್ ಅಥವಾ ಬ್ರೋಮಿನ್ ಅಂತಾನೆ ತಗೊಳ್ಳಿ, and you can write the reaction. Okay. So that we understood about the halogen. So how about the alkyl? So exam ಅಲ್ಲಿ ಅಥವಾ ಕ್ವೆಶ್ಚನ್ ಅಲ್ಲಿ ನೀವು ಕ್ವೆಶ್ಚನ್ ಸಾಲ್ವ್ ಮಾಡಬೇಕಾದ್ರೆ ಅವರು ಮೀಥೈಲ್ ಹ್ಯಾಲೈಡ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಮೀಥೈಲ್ ಗ್ರೂಪ್ ನಿಮ್ಗೆ ಗೊತ್ತು, CH3 ನ ಮೀಥೈಲ್ ಗ್ರೂಪ್ ಅಂತ ಕರಿತೀವಿ. ಸೊ ನಾವು RX ಅಂತ ಏನಿದೆ ಈ R ಗ್ರೂಪ್ ನ ನೀವು CH3 ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹ್ಯಾಲೈಡ್ ಅಂತ ಇದ್ರೆ ಅಗೇನ್ ನಿಮ್ಗೆ ಇಷ್ಟ ಬಂದಿದ್ದು ನೀವು ತಗೊಳ್ಬಹುದು, ಕ್ಲೋರಿನ್ ಆದ್ರೂ ತಗೊಳ್ಬಹುದು ಅಥವಾ ಬ್ರೋಮಿನ್ ಆದ್ರೂ ತಗೊಳ್ಬಹುದು. ಸ್ಪೆಸಿಫಿಕ್ ಆಗಿ ಅವ್ರೇನಾದ್ರೂ ಮೀಥೈಲ್ ಕ್ಲೋರೈಡ್ ಅಂತ ಹೇಳಿದ್ರೆ ಅವಾಗ ನೀವು ಕ್ಲೋರಿನ್ನೇ ತಗೊಳ್ಬೇಕಾಗತ್ತೆ, ಅಥವಾ ಮೀಥೈಲ್ ಬ್ರೋಮೈಡ್ ಅಂತ ಹೇಳಿದ್ರೆ CH3Br ನ ತಗೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಜನರಲ್ ರಿಯಾಕ್ಷನ್ಸ್ ನ ಕಲ್ತ್ಕೊಂಡ್ರೆ ಅವ್ರು ಯಾವುದೇ ಕ್ವೆಶ್ಚನ್ ಕೊಟ್ಟರು ಕೂಡ ಬರೀ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗೋದಷ್ಟೇನೆ. ಅವ್ರು ಇಲ್ಲಿ ಮೀಥೈಲ್ ಕ್ಲೋರೈಡ್ ಕೇಳಿದ್ರೆ RX ಬದಲಿಗೆ CH3Cl ಹಾಕಿ, ಈಥೈಲ್ ಬ್ರೋಮೈಡ್ ಹೇಳಿದ್ರೆ ಅದ್ರ ಬದಲಿಗೆ C2H5Br ಹಾಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ನಮ್ಗೀಗ ಈ ಆಲ್ಕೈಲ್ ಹ್ಯಾಲೈಡ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಅಮೋನೋಲೈಸಿಸ್ ಅಂದ್ರೆ ತಿಳ್ಕೊಳ್ಳೋಣ. ಲೈಸಿಸ್ ಅಂತಂದ್ರೆ ಬ್ರೇಕ್. ನಾವ್ ಯಾವ್ದನ್ನ ಒಂದು ಬಾಂಡ್ ನ ಇವಾಗ ಬ್ರೇಕ್ ಮಾಡಬೇಕು, ಅದನ್ನ ಹೊಡಿಬೇಕು. ಸೊ ಯಾವ್ದನ್ನ ಬ್ರೇಕ್ ಮಾಡ್ತಾ ಇದೀವಿ ಅಂದ್ರೆ ಅಮೋನೋ ಅಂತಂದ್ರೆ ಇಲ್ಲಿ ನಮ್ಗೆ ಅಮೈನ್ ಅಂತ ಅರ್ಥ. ಸೊ ನಾವು ಅಮೈನ್ ಚಾಪ್ಟರ್ ನಲ್ಲಿ ಅಮೈನ್ ಕಲಿತಾ ಇದೀವಿ. ಸೊ ಇಲ್ಲಿ ಅಮೋನಿಯಾ ತಗೊಂಡಿದೀವಿ, ಸ್ಟಾರ್ಟಿಂಗ್ ಕಾಂಪೌಂಡ್ ತಗೊಂಡಿರೋದು ಅಮೋನಿಯಾ. ಇದರಲ್ಲಿ ಹೈಡ್ರೋಜನ್ ಮತ್ತೆ ನೈಟ್ರೋಜನ್ ಬಾಂಡ್ ಆಗಿದೆ. ಸೊ ಇದರಲ್ಲಿ ಒಂದೊಂದು ಸ್ಟೆಪ್ ಅಲ್ಲಿ ಒಂದೊಂದು ಬಾಂಡ್ ನ ನಾವು ಬ್ರೇಕ್ ಮಾಡ್ಕೊಳ್ತಾ ಬರ್ತೀವಿ. ಯಾವ ಗ್ರೂಪ್ ಸಹಾಯದಿಂದ? ಆಲ್ಕೈಲ್ ಹ್ಯಾಲೈಡ್ ಗ್ರೂಪ್ ಸಹಾಯದಿಂದ. ಹಾಗಾಗಿ ಇದನ್ನ ಅಮೋನೋಲೈಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಓಕೆ, ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಏನಿದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಸಬ್ಸ್ಟಿಟ್ಯೂಷನ್ ಅಂದ್ರೆ ರಿಪ್ಲೇಸ್ಮೆಂಟ್. Substitution is a replacement. As I told earlier, hydrogen atom is getting replaced by the R group. It is getting substituted. What is this nucleophilic is? Nucleo means positive, philic means liking. Okay, so there are some groups which like positive character. ಸೊ ಯಾವ್ದಾದ್ರು ಪಾಸಿಟಿವ್ ಕ್ಯಾರೆಕ್ಟರ್ಸ್ RX ನ ಕನ್ಸಿಡರ್ ಮಾಡಿದ್ರೆ
ಈ ಎಕ್ಸ್ ಅಂತ ನಾನು ಹ್ಯಾಲೋಜನ್ ಅಂತ ಹೇಳಿದೆ ಅಲ್ವಾ, ಈ ಹ್ಯಾಲೋಜನ್ಸ್ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್. What is the meaning of electronegative atom is, this is a shared pair of electron where two electrons will be there, one electron from R and another electron from the X atom. So actually ಎರಡು atom ಒಂದೊಂದು electron ಕೊಟ್ಟಿರೋದ್ರಿಂದ ಎರಡು ಮಧ್ಯದಲ್ಲಿ ಇರಬೇಕಾಗಿರೋದು ಧರ್ಮ. ಆದ್ರೆ ಈ ಹ್ಯಾಲೋಜನ್ ಏನ್ ಮಾಡತ್ತೆ, ಈ ಎಲೆಕ್ಟ್ರಾನ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಲ್ಲ ಅದನ್ನ ತನ್ನ ಕಡೆಗೆ ಎಳ್ಕೊಳ್ಳತ್ತೆ. ಸೊ ದಿಸ್ ವಿಲ್ ಪುಲ್ ದೋಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ದಿಸ್ ಪ್ರಾಪರ್ಟಿ is called as the electronegativity. It is the ability or the capacity of an atom to attract the shared pair of electron towards itself. So ಆ ರೀತಿ ಆದಾಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಸ್ವಲ್ಪ ಆರ್ ಇಂದ ದೂರ ಆಗಿ ಎಕ್ಸ್ ಕಡೆಗೆ ವಾಲೋ ತರ. ಓಕೆ, ಸೊ ಅವಾಗ ಈ ಎಕ್ಸ್ ಅನ್ನೋದು ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಆಗತ್ತೆ, R ಅನ್ನೋದು partially positive. So why do we use a partial sign? Because these electrons are not completely leaving R. I told ಇದು ಸ್ವಲ್ಪ x ಕಡೆಗೆ ವಾಲತ್ತೆ ಅಂತ ಹೇಳಿರೋದಷ್ಟೇ, ಅದು x ಜೊತೆಗೆ ಸ್ವಲ್ಪ ಜಾಸ್ತಿ ಅದರ ಹತ್ರ ಇರತ್ತೆ, R ಇಂದ ದೂರ ಇರತ್ತೆ. ಹಾಗಾಗಿ ನಾವಿಲ್ಲಿ ಪಾರ್ಷಿಯಲ್ ಸೈನ್ ಅಂತ ಯೂಸ್ ಮಾಡಬೇಕು. ಸೊ ನಮ್ಗೆ ಈಗ ಈ R ಗ್ರೂಪ್ ನಾವೇನ್ ತಗೊಂಡಿದೀವಿ, RX group, this is positive and this is negative. Look at this ammonia. Here all the electrons are involved with the bonding except these. Okay, so this lone pair of electron ide, this nitrogen is also electronegative atom. Okay, so that means this nitrogen is partially negative, these hydrogens and all are partially positive. So now in the ammonia also we have got one negative, one positive. In RX also one positive and one negative atoms are there. So we have learnt that opposite charges attract. So ಏನಾಗುತ್ತೆ, ಈ ನೈಟ್ರೋಜನ್ ಏನಿದೆ ಅದು R group ನ attract ಮಾಡುತ್ತೆ. So this is what we call it as a nucleophile. That means this group, that is ನೈಟ್ರೋಜನ್ ಗ್ರೂಪ್ ಏನಿದೆ ಇದು ಪಾಸಿಟಿವ್ ಗ್ರೂಪ್ ನ ಲೈಕ್ ಮಾಡ್ತಾ ಹೋಗುತ್ತೆ, ಅದಕ್ಕೆ ಇದನ್ನ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಒನ್ಸ್ ಇಟ್ ಇಸ್ ಲೈಕಿಂಗ್, ಇಟ್ ಇಮಿಡಿಯೇಟ್ಲಿ ಲೂಸಸ್ ಬಾಂಡ್ ವಿತ್ ದ ಹೈಡ್ರೋಜನ್. ಹೈಡ್ರೋಜನ್ ಜೊತೆ ಏನ್ ಬಾಂಡ್ ಇದೆ ಅದನ್ನ ಬ್ರೇಕ್ ಮಾಡ್ಕೊಂಡು ಆರ್ ಜೊತೆ ಬಾಂಡ್ ನ ಮಾಡ್ಕೊಳ್ತಾ ಹೋಗುತ್ತೆ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ till all the hydrogen atoms are getting replaced by the R group. Let us see now the reaction. So as I told, we have taken ammonia. So RX group ಇದೆ, ಇಲ್ಲಿ ಆಲ್ಕೈಲ್ ಮತ್ತೆ ಹ್ಯಾಲೈಡ್ ಗ್ರೂಪ್ ಇದೆ, ಇಲ್ಲಿ ನೈಟ್ರೋಜನ್ ನ್ಯೂಕ್ಲಿಯೋಫೈಲ್, ಇದು positively charged group. So in the first step what happens, one hydrogen is getting replaced by the R group. So what type of amine we got now? We got the primary amine, because only one R group been added. ಈ ಹೈಡ್ರೋಜನ್ ಆಚೆ ಬಂದಿದ್ದೇನಾಗುತ್ತೆ, ಅದು ಎಕ್ಸ್ ಜೊತೆ ಕಂಬೈನ್ ಆಗಿ HX ಆಗಿ ಆಚೆ ಬರುತ್ತೆ. ಈಗ ನಾವು ಕ್ಲೋರಿನ್ ತಗೊಂಡಿದ್ರೆ ನೀವಿಲ್ಲಿ HCl ಅಂತ ಬರಿಬೇಕು, RBr ತಗೊಂಡಿದ್ರೆ HBr ಅಂತ ಬರಿಬೇಕು. It won't stop here. This is called as a chain reaction. Okay, so next immediate agi one more R group will now start to interact with the primary amine. So now in the second step, primary amine will act as a nucleophile. So one more hydrogen atom is getting replaced by the R group. So now from the second step we get the secondary amine. Again it won't stop here, so there is one more hydrogen to get replaced. Okay, so this hydrogen will get replaced by the R group. So in the third step, secondary amine will act as a nucleophile and the third R group will get added and we get the tertiary amine. So from this reaction we can actually get all the three types of amines. Again it won't stop here because of the presence of lone pair of electron. We have already learned, ಮುಂಚೆ ಕಲ್ತ್ಕೊಂಡ್ವಿ, ಈ lone pair of electron ಕೂಡ reaction ಅಲ್ಲಿ ಇನ್ವಾಲ್ವ್ ಆಗತ್ತೆ ಅಂತ. ಎಲೆಕ್ಟ್ರಾನ್ ಈ ಎಲೆಕ್ಟ್ರಾನ್ ಆರ್ ಗ್ರೂಪ್ ನ ಅಟ್ರಾಕ್ಟ್ ಮಾಡುತ್ತೆ, ಆಗ ನಮಗೆ ಕ್ವಾಟರ್ನರಿ ಸಾಲ್ಟ್ ಅನ್ನೋ ಕಾಂಪೌಂಡ್ ಸಿಗತ್ತೆ. ಓಕೆ, ನಾವು ಸ್ಟಾರ್ಟ್ ಮಾಡಿದ್ದು ಅಮೋನಿಯಾ ಇಂದ, ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹೈಡ್ರೋಜನ್ ನ ಆರ್ ಗ್ರೂಪ್ ಇಂದ ರಿಪ್ಲೇಸ್ ಮಾಡ್ಕೊಳ್ತಾ ಬಂದ್ವಿ, ಕೊನೆಗೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕೂಡ ರಿಪ್ಲೇಸ್ ಆಯ್ತು. ಓಕೆ, ಇದನ್ನ ನಾವು ಸಾಲ್ಟ್ ಅಂತ
ಕನ್ಸಿಡರ್ ಮಾಡ್ತಾರೆ. ಓಕೆ, ಈ ರಿಯಾಕ್ಷನ್ ಅಲ್ಲಿ ಸೇಮ್ ರಿಯಾಕ್ಷನ್ ಇನ್ನೊಂದು ರೀತಿಯಲ್ಲಿ ತೋರಿಸಿರೋದು. ಈ ಸಾಲ್ಟ್ ಏನೇನ್ ಪ್ರೊಡ್ಯೂಸ್ ಆಗತ್ತಲ್ವಾ, ಫ್ರಮ್ ದಿಸ್ ಒನ್ ವಿ ಕ್ಯಾನ್ ಗೆಟ್ ಬ್ಯಾಕ್ ದಿ ಒರಿಜಿನಲ್ ಪ್ರಾಡಕ್ಟ್. ಪ್ರೈಮರಿ ಅಮೈನ್ಸ್ ಬೇಕಂದ್ರೆ, ಸೆಕೆಂಡರಿ ಅಮೈನ್ಸ್ ಬೇಕಂದ್ರೆ ನಾವು ತಗೊಳ್ಬಹುದು. ಹೇಗೆ ಅಂದ್ರೆ ಆ ಸಾಲ್ಟ್ಗೆ NaOH ನ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ ಬ್ಯಾಕ್ ದಿ ಒರಿಜಿನಲ್ ಅಮೈನ್ಸ್, ಪ್ರೈಮರಿ ಅಮೈನ್ RNH2, R2NH or R3N. ಸೊ ಯಾಕೆ ಈ ರಿಯಾಕ್ಷನ್ ಮಾಡ್ತಾರೆ ಅಂತಂದ್ರೆ, ನಮ್ಗೆ ಎಲ್ಲಾ ಕಾಂಪೌಂಡ್ ಒಂದೇ ಸಲ ಬೇಕು ಅಂದ್ರೆ ಈ ರಿಯಾಕ್ಷನ್ಗೆ ಹೋಗ್ಬೋದು, ಅಥವಾ ನಮ್ಗೆ ಬರೀ ಅಮೋನಿಯಾ ಪ್ರೈಮರಿ ಅಮೈನ್ಸ್ ಮಾತ್ರ ಬೇಕಪ್ಪ, ನಮ್ಗೆ ಬೇರೆ ಯಾವುದು ಬೇಡ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಅಮೋನಿಯಾನ ತಗೊಳ್ಬೇಕು. Okay, so according to this reaction, the stoichiometric ratio is 1:1. That is 1 mole of NH3 is reacting with 1 mole of RX. ನೀವು ಅಷ್ಟೇ ತಗೊಂಡ್ರೆ ಎಲ್ಲ ಚೈನ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಆದ್ರೆ ನಾವು ಇದನ್ನ ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೊಂಡ್ರೆ, ಇನ್ ಲಾರ್ಜ್ ಕ್ವಾಂಟಿಟಿ, ಅವಾಗ ಈ RX ಏನಿದೆ ಎಲ್ಲ ಒಂದೇ ಸಲ ಪ್ರೈಮರಿ ಅಮೈನ್ ಆಗಿ ಕನ್ವರ್ಟ್ ಆಗಿ ಚೈನ್ ರಿಯಾಕ್ಷನ್ಸ್ ಸ್ಟಾಪ್ ಮಾಡಬಹುದು. ಸೊ ಇದನ್ನು ನಾವು ಅಮೋನೋಲೈಸಿಸ್ ಆಫ್ ಆಲ್ಕಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಕ್ವೆಶ್ಚನ್ ಇದೆ, ನೀವು ಇಷ್ಟೊತ್ತು ಕಲ್ತಿರೋ ಕಾನ್ಸೆಪ್ಟ್ ನಲ್ಲಿ ಯೂಸ್ ಮಾಡಿಕೊಂಡು ಈ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಬಹುದು. ರೈಟ್ ದ ಕೆಮಿಕಲ್ ಇಕ್ವೇಶನ್ಸ್ ಫಾರ್ ದಿ ಫಾಲೋಯಿಂಗ್ ರಿಯಾಕ್ಷನ್ ಆಫ್ ಎಥನಾಲಿಕ್ NH3 ವಿತ್ C2H5Cl. ಅಂದ್ರೆ ಈ ಕಲ್ತಿದ್ ರಿಯಾಕ್ಷನ್ ಏನೇ ಅಲ್ಲಿ RX ಅಂತ ಏನಿತ್ತಲ್ಲ ಅದನ್ನ ನೀವು C2H5Cl ಗೆ ಚೇಂಜ್ ಮಾಡ್ಕೊಳ್ಬೇಕು. ಸೊ ಅವಾಗ ಏನ್ ಬರುತ್ತೆ ನಮ್ಗೆ, ಇದು ಮೊದಲನೇ ಕಾಂಪೌಂಡ್. ನೆಕ್ಸ್ಟ್ ಕಾಂಪೌಂಡ್ C2H5N, C2H5 ಹೈಡ್ರೋಜನ್ ಸೆಕೆಂಡರಿ ಬಂತು. ಅದೇ ರೀತಿ ಎಲ್ಲ ಹೈಡ್ರೋಜನ್ ಆಟಮ್ನ ನಾವು C2H5 ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ ಈ ಲೋನ್ ಪೇರ್ ಕೂಡ ನಾವು ರಿಪ್ಲೇಸ್ ಮಾಡಬಹುದು. ಸೆಕೆಂಡ್ ಕ್ವೆಶ್ಚನ್ ನೋಡಿದ್ರೆ, ಅಮೋನೋಲೈಸಿಸ್ ಆಫ್ ಬೆನ್ಸೈಲ್ ಕ್ಲೋರೈಡ್ ಅಂಡ್ ರಿಯಾಕ್ಷನ್ ಆಫ್ ಅಮೈನ್ ಸೋ ಫಾರ್ಮ್ಡ್ ವಿತ್ 2 moles ಆಫ್ ಮಿಥೈಲ್ ಕ್ಲೋರೈಡ್ ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಇಲ್ಲಿ ಎಲ್ಲ ಹೈಡ್ರೋಜನ್ ರಿಪ್ಲೇಸ್ ಮಾಡ್ಕೊಳ್ತಾ ಹೋದೆ, ಬಟ್ ಅಲ್ಲಿ ನಮ್ಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ 2 moles ಆಫ್ ಮಿಥೈಲ್ ಕ್ಲೋರೈಡ್ ಮಾತ್ರ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಓನ್ಲಿ 2 steps we have to write. That means the products are just primary amine as well as the secondary amine. That's all we will get answer for this question. We don't get tertiary and the quaternary. ಅರೆ ಬರಲ್ಲ ಅಂತಂದ್ರೆ ರಿಯಾಕ್ಷನ್ ಆಗಲ್ಲ ಅಂತಲ್ಲ. According to the question what they have given, they have asked us to take ಬರೀ ಎರಡು ಮಾಲಿಕ್ಯೂಲ್ ಆಫ್ CH3Cl ತಗೊಳ್ಳಕ್ ಹೇಳಿದ್ದಾರೆ. ಹಾಗಾಗಿ 2 ಸ್ಟೆಪ್ ನಲ್ಲಿ ಮಾತ್ರ ನಾವು ರಿಯಾಕ್ಷನ್ ನ ತೋರಿಸಬೇಕಾಗತ್ತೆ. ಸೊ ಅದು ಪ್ರಾಡಕ್ಟ್ ನ ನೀವು ಬರಿಬಹುದು. Next, the third method, just now we understood what is this ರಿಡಕ್ಷನ್. ಓಕೆ, ನೀವಿಲ್ಲಿ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. CN ಗ್ರೂಪ್ ಇದೆ, ಲುಕ್ ಅಟ್ ದ ಫೈನಲ್ ಪ್ರಾಡಕ್ಟ್. C ಜೊತೆಗೆ ಹೈಡ್ರೋಜನ್ ಆಡ್ ಆಗಿದೆ, ನೈಟ್ರೋಜನ್ ಜೊತೆಗೂ ಕೂಡ ಹೈಡ್ರೋಜನ್ ಆಡ್ ಆಗಿದೆ. ದಟ್ ಮೀನ್ಸ್ ಎಡಿಷನ್ ಆಫ್ ಹೈಡ್ರೋಜನ್, ನಥಿಂಗ್ ಬಟ್ ರಿಡಕ್ಷನ್. ಈ ನೈಟ್ರೈಲ್ಸ್ ಅಂದ್ರೆ ಏನು ಅಂತಂದ್ರೆ ಈ ಗ್ರೂಪ್ ಇದೆಲ್ಲ C∼N. ಕಾಮನ್ ನೇಮ್ ಇಸ್ ಸಯನೈಡ್. ಈ ಸಯನೈಡ್ ಅನ್ನ ನಾವು ಐಯುಪ್ಯಾಕ್ ನಾಮನ್ಕ್ಲೇಚರ್ ಅಲ್ಲಿ ನೈಟ್ರೈಲ್ಸ್ ಅಂತ ಕರಿತೀವಿ. ಈ ನೈಟ್ರೈಲ್ಸ್ ರಿಡಕ್ಷನ್ ಆಗಿ ಅಮೈನ್ ಆಗತ್ತೆ. ಸೊ ಯಾವ ತರ ಅಮೈನ್ ಬಂತು ನಮ್ಗೆ ಇಲ್ಲಿ? ಪ್ರೈಮರಿ ಅಮೈನ್ ಬಂತು. ಸೊ ನಮಗೆ ಬರೀ ಪ್ರೈಮರಿ ಅಮೈನ್ ಮಾತ್ರ ಸಿಂಥಸೈಸ್ ಮಾಡಬೇಕು ಅಂದ್ರೆ ನಾವು ಈಸಿಯಾಗಿ ಈ ರಿಯಾಕ್ಷನ್ ನ ಮಾಡಬಹುದು. ಸೊ ಇಲ್ಲಿ ಅಗೇನ್ ಯಾವ ರೆಡ್ಯೂಸಿಂಗ್ ಏಜೆಂಟ್ ನ ಯೂಸ್ ಮಾಡಿದ್ದಾರೆ? ಹೈಡ್ರೋಜನ್ ನ ಯೂಸ್ ಮಾಡಿದ್ದಾರೆ. ನಮ್ಮ ಮುಂಚೆನೆ ಹೇಳಿದ ಹಾಗೆ ಹೈಡ್ರೋಜನ್ ಜೊತೆ ನಿಕ್ಕಲ್ನ ಕ್ಯಾಟಲಿಸ್ಟ್ ಆಗಿ ತಗೊಂಡಿದ್ದಾರೆ. ಅದರ ಬದಲಿಗೆ ನಾವು ಈ ಕೆಮಿಕಲ್ಸ್ ಕೂಡ ತಗೊಳ್ಬಹುದು. ಸೋಡಿಯಂ ಮರ್ಕ್ಯೂರಿ ಅಮಾಲ್ಗಮ್ ಇನ್ ಪ್ರೆಸೆನ್ಸ್ ಆಫ್ ದಿ ಎಥೆನಾಲ್. ಈ ಸೋಡಿಯಂ ಅನ್ನೋದೇನಿದೆ ಇದು ಆಕ್ಟಿವ್ ಮೆಟಲ್. Ethanol is a weak acid. Any metal, any active metal reacts with an acid to produce hydrogen gas. ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೆ, ಸ್ಟ್ಯಾನಮ್ ಮತ್ತೆ HCl ಇವೆರಡು ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ ಬರುತ್ತೆ ಅಂತ. ಈ HCl ಅಂತ ಏನಿದೆ ಇದು ಸ್ಟ್ರಾಂಗ್ ಆಸಿಡ್. ಅದೇ ತರ C2H5OH ಕೂಡ ಆಸಿಡ್, ಬಟ್ ವೆರಿ ವೆರಿ ಮೈಲ್ಡ್ ಆಸಿಡ್ ಆರ್ ವೆರಿ ವೀಕ್ ಆಸಿಡ್. ಆದ್ರೆ ಸೋಡಿಯಂ ತುಂಬಾ ರಿಯಾಕ್ಟಿವ್ ಮೆಟಲ್ ಆಗಿರೋದ್ರಿಂದ ನಾವು ಸೋಡಿಯಂನ ಎಥನಾಲ್ಗೆ ಹಾಕಿದ್ರು ಕೂಡ ನಮಗೆ ಹೈಡ್ರೋಜನ್ ಪ್ರೊಡ್ಯೂಸ್ ಆಗತ್ತೆ. ಆ ಹೈಡ್ರೋಜನ್ ಇಲ್ಲಿ ಅಟ್ಯಾಚ್ ಆಗತ್ತೆ
it will undergo reduction. So fourth method is reduction of amides. ಸೊ ಮೊದಲು ನೀವು ಈ ಅಮೈಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಈ ಗ್ರೂಪ್ ಏನ್ ಕಾಣಿಸ್ತಾ ಇದೆ ಇಲ್ಲಿ C++ONH, ದಿಸ್ ಇಸ್ ಕಾಲ್ಡ್ as the amide group. ಓಕೆ, ಸೊ ಈ ರಿಯಾಕ್ಟೆಂಟ್ಗೂ ಪ್ರಾಡಕ್ಟ್ಗೂ ನೀವು ನೋಡಿದ್ರೆ ಸೇಮ್ ಈ ಆಕ್ಸಿಜನ್ ರಿಮೂವ್ ಮಾಡಿ ಹೈಡ್ರೋಜನ್ ಆಡ್ ಮಾಡಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ದಿ ರಿಡಕ್ಷನ್ ಓನ್ಲಿ. ಬಟ್ ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಿಕಾಸ್ ಅಮೈಡ್ಸ್ ಆರ್ ಕ್ವೈಟ್ ಲೆಸ್ ರಿಯಾಕ್ಟಿವ್. ಹಾಗಾಗಿ ನಾವು ಸ್ವಲ್ಪ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ನ ಯೂಸ್ ಮಾಡಬೇಕಾಗತ್ತೆ. ಆ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. Okay, LiAlH4 is called as a lithium aluminum hydride, which is a strong reducing agent. The fifth method for the preparation of amines is the Gabriel phthalimide synthesis. ಈ ರಿಯಾಕ್ಷನ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಇದರಿಂದ ನಾವು ಪ್ರೈಮರಿ ಅಮೈನ್ಸ್ ನ ಸಿಂಥಸೈಸ್ ಮಾಡಬಹುದು. ಸೊ ವಿ ಕಾಂಟ್ ಸಿಂಥಸೈಸ್ ಸೆಕೆಂಡರಿ ನಾಟ್ ಟರ್ಷರಿ. ಸೊ ಫ್ರಮ್ ದಿಸ್ ಒನ್ ವಿ ಕ್ಯಾನ್ ಸಿಂಥಸೈಸ್ ದಿ ಪ್ರೈಮರಿ ಅಮೈನ್ಸ್. ನೀವು ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕಾಗತ್ತೆ, ಬಿಕಾಸ್ ಎಕ್ಸಾಮ್ನಲ್ಲಿ ಅಥವಾ ಕ್ವೆಶನ್ ಪೇಪರ್ನಲ್ಲಿ ನೋಡಿದಾಗ ಪ್ರೈಮರಿ ಅಮೈನ್ಸ್ ಕ್ಯಾನ್ ಬಿ ಸಿಂಥಸೈಸ್ಡ್ ಬೈ ಸೋ ಅಂಡ್ ಸೋ ರಿಯಾಕ್ಷನ್ಸ್ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವ್ಯಾವ ರಿಯಾಕ್ಷನ್ ಇಂದ ಬರೀ ಪ್ರೈಮರಿ ಬರುತ್ತೆ ಅಥವಾ ಪ್ರೈಮರಿ ಸೆಕೆಂಡರಿ ಟರ್ಷರಿ ಬರುತ್ತೆ ಅದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ನೋಡ್ಲಿಕ್ಕೆ ಸ್ವಲ್ಪ ದೊಡ್ಡ ರಿಯಾಕ್ಷನ್ ಅಥವಾ ಕಷ್ಟ ಅಂತ ಅನಿಸುತ್ತೆ, ಬಟ್ ತುಂಬಾ ಸಿಂಪಲ್ ರಿಯಾಕ್ಷನ್. ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಈ ಥ್ಯಾಲಿಮೈಡ್ ಅಂತ ಏನಿದೆ ಈ ರಿಯಾಕ್ಟೆಂಟ್ ಸ್ಟ್ರಕ್ಚರ್ ನ ಸರಿಯಾಗಿ ಕಲ್ತ್ಕೊಳ್ಬೇಕು. ನಿಮ್ಗೆ ಈ ರಿಯಾಕ್ಟೆಂಟ್ ಸ್ಟ್ರಕ್ಚರ್ ಸರಿಯಾಗಿ ಬಂತು ಅಂದ್ರೆ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ತುಂಬಾ ಈಸಿ ಇದೆ. Okay, so phthalimide, benzene ring, to that we have got C++O ಎರಡು ಕಡೆಗೆ ಎರಡು ಕಾರ್ಬನ್ ಆಟಮ್ ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ. ಇದು ಇಮೈಡ್. ವೈ ಇಟ್ ಇಸ್ ಇಮೈಡ್? ಬಿಕಾಸ್ NH2 ಇದ್ರೆ ಅದನ್ನ ಅಮೈಡ್ ಅಂತ ಕರಿತೀವಿ, ಬಟ್ ಇಲ್ಲಿ ಇದು NH ಇರೋದ್ರಿಂದ ಇದನ್ನ ಇಮೈಡ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಥ್ಯಾಲಿಮೈಡ್. ಈ ಥ್ಯಾಲಿಮೈಡ್ ನ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಇಲ್ಲಿ K+ and OH- ಅಂತ ನಾವು ಸ್ಪ್ಲಿಟ್ ಮಾಡ್ಕೊಳ್ಬಹುದು. So we know that this nitrogen is a nucleophile, isn't it? Okay, so ಈ ನ್ಯೂಕ್ಲಿಯೋಫೈಲ್ ಏನಿದೆ ಇದು ಪೊಟ್ಯಾಷಿಯಂ ನ ಅಟ್ರಾಕ್ಟ್ ಮಾಡುತ್ತೆ. ಹೈಡ್ರೋಜನ್ ಬದಲಿಗೆ ಪೊಟ್ಯಾಷಿಯಂ ನೈಟ್ರೋಜನ್ ಜೊತೆ ಬಾಂಡ್ ಆಗತ್ತೆ. ಬಟ್ ವಾಟ್ ಟೈಪ್ ಆಫ್ ಬಾಂಡ್ ಇಟ್ is? It is a ionic bond. ಓಕೆ, ಸೊ ಹೇಗೆ ಗೊತ್ತಾಗುತ್ತೆ ಇದು ಅಯಾನಿಕ್ ಬಾಂಡ್ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಚಾರ್ಜ್ ಇದೆ, ಮೈನಸ್ ಚಾರ್ಜ್ ಮತ್ತೆ ಪ್ಲಸ್ ಚಾರ್ಜ್ ಇದೆ. ಓಕೆ, ಸೊ ಈ ಹೈಡ್ರೋಜನ್ ಎಲ್ಲೋಯ್ತು ಅಂದ್ರೆ ಈ OH- ಇರುತ್ತಲ್ಲ ಇದ್ರ ಜೊತೆ ಹೈಡ್ರೋಜನ್ ಕಂಬೈನ್ ಆಗಿ ವಾಟರ್ ಮಾಲಿಕ್ಯೂಲ್ ಆಗಿ ಆಚೆ ಬರುತ್ತೆ. H and OH will come out in the form of water. ಸೊ ನಮ್ಗೆ ಈಗ ಪೊಟ್ಯಾಷಿಯಂ ಥ್ಯಾಲಿಮೈಡ್ ಸಿಕ್ತು. ಬಟ್ ನಮ್ಗೆ ಇದೆಲ್ಲ ಬೇಕಾಗಿರೋದು ಪ್ರಾಡಕ್ಟ್, ನಾವೀಗ RX ಜೊತೆಗೆ ರಿಯಾಕ್ಟ್ ಮಾಡ್ತಾ ಹೋಗ್ಬೇಕು. ಸೊ RX ಜೊತೆ ರಿಯಾಕ್ಟ್ ಮಾಡಿದಾಗ ಈ R ಏನಿದೆ ಇದು ಪಾಸಿಟಿವ್. ಓಕೆ, ಸೊ ಈ ನೈಟ್ರೋಜನ್ ಲೀವ್ಸ್ ಪೊಟ್ಯಾಷಿಯಂ ಅಂಡ್ ಇಟ್ ವಿಲ್ ಕಂಬೈನ್ ವಿತ್ ದ R ಗ್ರೂಪ್. ಸೊ ಇಲ್ಲೇನಾಗ್ತಾ ಇದೆ, R ಗ್ರೂಪ್ ಏನಿದೆ ಅದು ಪೊಟ್ಯಾಷಿಯಂ ನ ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ಸೊ ಆಗ ಉಳಿದಿದ್ದ ರಿಯಾಕ್ಷನ್ ಎಲ್ಲ ಹಾಗೆ ಇದೆ, ಅದೇನು ಚೇಂಜ್ ಆಗಿಲ್ಲ. ನಾವಿಲ್ಲಿ ಚೇಂಜ್ ಮಾಡ್ತಿರೋದು ಬರೀ ನೈಟ್ರೋಜನ್ ಜೊತೆ ಕಂಬೈನ್ ಆಗಿರೋ ಹೈಡ್ರೋಜನ್ ನ ಫಸ್ಟ್ ಸ್ಟೆಪ್ ಅಲ್ಲಿ ಪೊಟ್ಯಾಷಿಯಂ ಜೊತೆ ಕಂಬೈನ್ ಮಾಡಿದ್ವಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಅದನ್ನ R ಗ್ರೂಪ್ ಜೊತೆ ಆಡ್ ಮಾಡ್ತಾ ಇದೀವಿ. ಸೊ ನಮ್ಗೆ ಇಲ್ಲಿ ಆಲ್ಕೈಲ್ ಥ್ಯಾಲಿಮೈಡ್ ಸಿಕ್ತು. ಓಕೆ, ಸೊ ಈ ಆಲ್ಕೈಲ್ ಥ್ಯಾಲಿಮೈಡ್ ನ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಈ R ಗ್ರೂಪ್ ಏನಿರುತ್ತಲ್ಲ this one will come out in the form of primary amines RNH2. ಉಳಿದಿದ್ದ ಗ್ರೂಪ್ ಏನಾಗತ್ತೆ ಚೆಕ್ ಮಾಡಿ, ಇಷ್ಟು ಮಾತ್ರ ಆಚೆ ಬಂದಿದೆ. ಓಕೆ, ಸೊ ಉಳಿದಿದ್ದೇನಾಗತ್ತೆ, ದಿಸ್ ಬೆನ್ಸಿನ್ ರಿಂಗ್ is as it is, C++O is as it is. ಓಕೆ, ಸೊ ONA ಇದು ಎಲ್ಲಿಂದ ಬಂತು ಅಂದ್ರೆ, ಸೊ ಹಿಯರ್ ದಿಸ್ ಗ್ರೂಪ್ is there. We have taken from here only the hydrogen. Okay, so only this hydrogen is been taken to make RNH2 ಮಾಡಲಿಕ್ಕೆ. ಉಳಿದಿದ್ದು NaO ಹಾಗೆ ಇದೆ, ಎರಡು ಮಾಲಿಕ್ಯೂಲ್ ತಗೊಂಡಿದ್ರೆ ಆ ಎರಡು ಮಾಲಿಕ್ಯೂಲ್ NaO ಒಂದೊಂದು ಕಾರ್ಬನ್ಗೆ ಸಪರೇಟ್ ಆಗಿ ಅಟ್ಯಾಚ್ ಆಗುತ್ತೆ. ಇದು ಬೈ ಪ್ರಾಡಕ್ಟ್, ನಮಗೆ ಅದರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನಮಗೆ ಬೇಕಾಗಿರೋದು ಪ್ರೈಮರಿ ಅಮೈನ್. ಇದು ಜನರಲ್ ರಿಯಾಕ್ಷನ್. ನೀವು ಹೇಗೆ
ಕ್ವೆಶನ್ ಕೇಳಬಹುದು ಅಂದ್ರೆ, ಸೊ ಇಫ್ ದೇ ಆಸ್ಕ್ ಓಕೆ ಪ್ರಿಪೇರ್ ಮೆಥಾನಮೈನ್ ಬೈ ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಅಂದ್ರೆ, ಸೊ ಎಲ್ಲಿ ಚೇಂಜ್ ಮಾಡಬೇಕು, ಈ ಥ್ಯಾಲಿಮೈಡ್ನ ನೀವು ಹಾಗೆ ತಗೊಳ್ಬೇಕು, ಅದೇನು ಚೇಂಜ್ ಮಾಡೋ ಹಾಗಿಲ್ಲ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೂಡ ಹಾಗೆ ತಗೊಳ್ಬೇಕು. ಫಸ್ಟ್ ಇಲ್ಲಿ ರಿಯಾಕ್ಟೆಂಟ್ ಮತ್ತೆ ಫಸ್ಟ್ ಪ್ರಾಡಕ್ಟ್ ಹಾಗೆ ಇರುತ್ತೆ. ನಮಗೆ ಬೇಕಾಗಿರೋದೇನು, ಮೆಥಾನಮೈನ್ ಬೇಕು. ಮೆಥಾನಮೈನ್ ಅಂದ್ರೆ ಮೀಥೈಲ್ ಗ್ರೂಪ್ ನ ನಾವು ತಗೊಳ್ಬೇಕು. ಸೊ ಇಲ್ಲಿ RX ಏನಿದೆ ಅದನ್ನ ನಾವು CH3 ಅಂತ ಚೇಂಜ್ ಮಾಡ್ಕೊಳ್ಬೇಕು ಆರ್ ಗ್ರೂಪ್ ನ. ಸೊ X ಆಸ್ ಐ ಟೋಲ್ಡ್ ಇದರ್ ಯು ಕ್ಯಾನ್ ಟೇಕ್ ಕ್ಲೋರಿನ್ ಆರ್ ಬ್ರೋಮಿನ್. ಸೊ ನಾನು ಇಲ್ಲಿ ಕ್ಲೋರಿನ್ ಅಂತ ತಗೊಂಡ್ರೆ, ಸೊ ನೆಕ್ಸ್ಟ್ ಇಲ್ಲಿ ಇದು R ಬದಲಿಗೆ CH3 ಅಂತ ಬರುತ್ತೆ. ಸೊ ಫೈನಲ್ ಆಗಿ ನನಗೆ CH3NH2 ಪ್ರಾಡಕ್ಟ್ ಆಗಿ ಬರುತ್ತೆ. ಅದೇ ರೀತಿ ಎಥನಮೈನ್ ಕೇಳಿದ್ರೆ C2H5 ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಹೀಗೆ ಬರೀ ಆರ್ ಗ್ರೂಪ್ ನ ಮಾತ್ರ ನೀವು ಚೇಂಜ್ ಮಾಡ್ಕೊಳ್ಬೇಕು ಡಿಪೆಂಡಿಂಗ್ ಆನ್ ದ ಕ್ವೆಶ್ಚನ್ ದೇ ಹ್ಯಾವ್ ಆಸ್ಕ್ಡ್. ಕೊನೆಯ ಮೆಥಡ್ ಪ್ರಿಪರೇಷನ್ ಆಫ್ ಅಮೈನ್ಸ್ ನಲ್ಲಿ ಇದನ್ನ ನಾವು ಆಫ್ಮ್ಯಾನ್ ಬ್ರೋಮೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅಗೇನ್ ಇಲ್ಲಿ ಏನಿದು ಆಫ್ಮ್ಯಾನ್ ಡಿಗ್ರೇಡೇಷನ್ ಅಂತ ತಿಳ್ಕೊಳ್ಳೋಣ. ಸೊ ಬ್ರೋಮೊಮೈಡ್ ಅಂದ್ರೆ ಬ್ರೋಮಿನ್ ಯೂಸ್ ಮಾಡ್ತಾರೆ. ಅಮೈಡ್ ಅಂದ್ರೆ ನೀವು ಈಗಾಗಲೇ ಕಲ್ತ್ಕೊಂಡಿದ್ರೆ CONH2 ಗ್ರೂಪ್ ಇರೋದನ್ನ ಅಮೈಡ್ ಗ್ರೂಪ್ ಅಂತ ಕರೀತಾರೆ. ಸೊ ನಾವಿಲ್ಲಿ ಒಂದು ಅಮೈಡ್ ಕಾಂಪೌಂಡ್ ನ ತಗೊಳ್ಬೇಕು, ಅದನ್ನ ಬ್ರೋಮಿನ್ ಜೊತೆ ರಿಯಾಕ್ಟ್ ಮಾಡಬೇಕು. ಈ ಎರಡು ರಿಯಾಕ್ಟೆಂಟ್ ರಿಯಾಕ್ಟ್ ಆಗೋದು ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್, ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್. ಸೊ ಈ ಮೂರು ರಿಯಾಕ್ಟೆಂಟ್ ನ ತಗೊಂಡು ನಾವು ರಿಯಾಕ್ಷನ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ಈ CO ಗ್ರೂಪ್ ಏನಿದೆ ಅಲ್ಲ, ದಟ್ ಇಸ್ ಕಾರ್ಬೋನಿಲ್ ಗ್ರೂಪ್ ಅಂತ ನಾವೇನ್ ಕರಿತೀವಿ, ಇದು ಸೋಡಿಯಂ ಆಕ್ಸೈಡ್ ಜೊತೆ ಸೋಡಿಯಂ ಕಾರ್ಬೋನೇಟ್ ಆಗಿ ಆಚೆ ಬಂದ್ಬಿಡತ್ತೆ. ಸೊ ನಾವು ಇದನ್ನ ಡಿಕಾರ್ಬಾಕ್ಸಿಲೇಷನ್ ಅಂತ ಕೂಡ ಕರಿಬಹುದು. ಸೊ ಉಳ್ಕೊಳ್ಳೋದೇನು, R ಗ್ರೂಪ್ ಉಳ್ಕೊಳ್ಳುತ್ತೆ ಮತ್ತೆ NH2 ಗ್ರೂಪ್ ಉಳ್ಕೊಳ್ಳುತ್ತೆ. ಬಿಕಾಸ್ C+O ಗ್ರೂಪು NaO ಜೊತೆ Na2CO3 ಆಗಿ ಆಚೆ ಬರುತ್ತೆ. ಹಾಗಾಗಿ ನಮಗೆ RNH2 ಪ್ರಾಡಕ್ಟ್ ಆಗಿ ಸಿಗತ್ತೆ. ಅಗೇನ್ ಇದನ್ನು ಕೂಡ ಪ್ರೈಮರಿ ಅಮೈನ್ ಸಿಂಥಸೈಸ್ ಮಾಡಲಿಕ್ಕೆ ನಾವು ಉಪಯೋಗಿಸುವಂತ ಮೆಥಡ್. ಆಫ್ಮನ್ ಅನ್ನೋದು ಸೈಂಟಿಸ್ಟ್ ನೇಮ್, ಬ್ರೋಮೊಮೈಡ್, ಬ್ರೋಮ್ ಇಸ್ ರೆಫರಿಂಗ್ ಬ್ರೋಮಿನ್, ಅಮೈಡ್ ಅಂದ್ರೆ ಅಮೈಡ್ ಕಾಂಪೌಂಡ್. ಸೊ ನೀವು ಇಲ್ಲಿ ಗಮನಿಸಿದ ಹಾಗೆ ಏನು ಚೇಂಜಸ್ ಆಗ್ತಾ ಇದೆ ಈ ರಿಯಾಕ್ಷನ್ ನಲ್ಲಿ, ನಾವು ಇಲ್ಲಿ ರಿಯಾಕ್ಟೆಂಟ್ ನಲ್ಲಿ ತಗೊಳ್ಳೋ ಕಾರ್ಬನ್ ಆಟಮ್ಗೂ ಪ್ರಾಡಕ್ಟ್ ನಲ್ಲಿ ಬರೋ ಕಾರ್ಬನ್ ಆಟಮ್ಗೂ ಡಿಫರೆನ್ಸ್ ಇರುತ್ತೆ. ಎಷ್ಟು ನಂಬರ್ಸ್ ಅಲ್ಲಿ ಡಿಫರೆನ್ಸ್ ಇರುತ್ತೆ ಅಂದ್ರೆ, ಪ್ರಾಡಕ್ಟ್ ನಲ್ಲಿರೋ ಕಾರ್ಬನ್ ಆಟಮ್ ಯಾವಾಗ್ಲೂ ಒಂದು ಕಾರ್ಬನ್ ಕಡಿಮೆ ಇರುತ್ತೆ ದ್ಯಾನ್ ದ ರಿಯಾಕ್ಟೆಂಟ್. ಅಂದ್ರೆ ನಾವು ರಿಯಾಕ್ಟೆಂಟ್ ನಲ್ಲಿ 3 ಕಾರ್ಬನ್ ಇರೋಂತ ಕಾಂಪೌಂಡ್ ನಾವು ತಗೊಂಡ್ರೆ, ಪ್ರೊಪನಮೈಡ್ ಅಂತ ತಗೊಂಡಿದ್ರೆ, ಸೊ ಪ್ರೊಪನಮೈಡ್ ನಾವು ಹೇಗೆ ಬರಿಬಹುದು, C2H5 C+O NH2 ಇದು ಪ್ರೊಪನಮೈಡ್. ಸೊ ಇಲ್ಲಿ ಎಷ್ಟು ಕಾರ್ಬನ್ ಇದೆ, 2 + 1 3 ಕಾರ್ಬನ್ ಇದೆ. ಈ ಪ್ರೊಪನಮೈಡ್ ಬ್ರೋಮಿನ್ ಜೊತೆ ಇನ್ ದ ಪ್ರೆಸೆನ್ಸ್ ಆಫ್ NaOH ರಿಯಾಕ್ಟ್ ಆದಾಗ ನಮ್ಗೆ ಬರೋ ಅಂತ ಪ್ರಾಡಕ್ಟ್ ಕಾರ್ಬೋನಿಲ್ ಗ್ರೂಪ್ ಆಚೆ ಹೋಗತ್ತಲ್ವಾ, ಉಳ್ಕೊಳ್ಳೋದೇನು ಕೇವಲ C2H5 NH2. ಸೊ ಇಲ್ಲಿ 3 ಕಾರ್ಬನ್ ಇರೋದು, ಪ್ರಾಡಕ್ಟ್ ನಲ್ಲಿ ಕೇವಲ 2 ಕಾರ್ಬನ್ ಇರುತ್ತೆ. ಅಂದ್ರೆ ನಮಗೆ ಯಾವ ಕಾಂಪೌಂಡ್ ಬೇಕಾಗಿರತ್ತೋ ಅದಕ್ಕಿಂತ 1 ಕಾರ್ಬನ್ ಜಾಸ್ತಿ ಇರುವಂತ ಅಮೈಡ್ ಗ್ರೂಪ್ ನ ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಅದು ಒಂದು ಪಾಯಿಂಟ್ ನ ನೀವು ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ಎಕ್ಸಾಂಪಲ್ ಆಗಿ ಈ ಕ್ವೆಶನ್ಸ್ ನೀವು ನೋಡಿದ್ರೆ ಗೊತ್ತಾಗತ್ತೆ. The amide which gives propanamine by Hoffman bromamide reaction. ಸೊ ಯಾವ ಅಮೈಡ್ ನ ನಾವು ತಗೊಳ್ಬೇಕು, ನಮ್ಗೆ ಅವಾಗ ಪ್ರಾಡಕ್ಟ್ ಪ್ರೊಪನಮೈನ್ ಆಗಿ ಆಚೆ ಬರುತ್ತೆ. ಸೊ ಪ್ರೊಪನಮೈನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ C3H7NH2. ಸೊ ಇಲ್ಲಿ 3 ಕಾರ್ಬನ್ಸ್ ಇದೆ, 3 ಕಾರ್ಬನ್ ಆಟಮ್ಗಳಿದೆ ಪ್ರಾಡಕ್ಟ್ ನಲ್ಲಿ. ಸೊ ಹಾಗಾಗಿ ನಾವು ರಿಯಾಕ್ಟೆಂಟ್ ನಲ್ಲಿ ಎಷ್ಟು ಕಾರ್ಬನ್ ಇರೋ ಕಾಂಪೌಂಡ್ ತಗೊಳ್ಬೇಕು, 4 ಕಾರ್ಬನ್ ಇರೋ ಕಾಂಪೌಂಡ್ ನ ತಗೊಳ್ಬೇಕು. ಸೊ ಆ ಅಮೈಡ್ ಯಾವುದು ಅಂತ ಇಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆ ಅಮೈಡ್ C3H7 C+O
NH2. ಓಕೆ, ಸೊ ಈ C ಡಬಲ್ ಬಾಂಡ್ O ಆಚೆ ಹೋಗುತ್ತೆ, ಉಳ್ಕೊಳ್ಳೋದು C3H7 NH2. ನಮಗೆ ಬೇಕಾಗಿರೋ ಕಾಂಪೌಂಡ್ ಕೂಡ ಅದೇನೆ. ಸೊ ಈ ಪಾಯಿಂಟ್ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ರಿಯಾಕ್ಟೆಂಟ್ಗೂ ಪ್ರಾಡಕ್ಟ್ಗೂ ಒಂದು ಕಾರ್ಬನ್ ಆಟಮ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಅದೇ ರೀತಿ ಎರಡನೇ ರಿಯಾಕ್ಷನ್ ಅಥವಾ ಎರಡನೇ ಕ್ವೆಶ್ಚನ್ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಏನ್ ಕೇಳಿದ್ದಾರೆ, ನಾವೀಗ ಇಲ್ಲಿ ಅಮೈನ್ ನ ನೇಮ್ ಮಾಡಬೇಕು. ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇದೆ? ಬೆನ್ಜಮೈಡ್ ಇಂದ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಮೊದಲು ಬೆನ್ಜಮೈಡ್ ರಿಯಾಕ್ಷನ್ ಆರ್ ಬೆನ್ಜಮೈಡ್ ಸ್ಟ್ರಕ್ಚರ್ ನ ಬರಿಬೇಕು. ದಿಸ್ ಇಸ್ ಬೆನ್ಜಮೈಡ್. ಸೊ ಇದರಲ್ಲಿ ಈ CO ಗ್ರೂಪ್ ಏನಿದೆ ಅದು ಆಚೆ ಹೋಗುತ್ತೆ, ಉಳ್ಕೊಳ್ಳೋದೇನು? ಅನಿಲಿನ್. ನಾವು ಬೆನ್ಜಮೈಡ್ ನ ಬ್ರೋಮಮೈಡ್ ರಿಯಾಕ್ಷನ್ ನಲ್ಲಿ ಯೂಸ್ ಮಾಡಿದ್ರೆ ನಮಗೆ ಸಿಗುವಂತ ಅಮೈನ್ ಅನಿಲಿನ್ ಆರ್ ಬೆನ್ಝೀನ್ ಅಮೈನ್.